ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶವನ್ನು ಖಂಡಿಸಿ ಮಂಡ್ಯ ನಗರದಲ್ಲಿಂದು ರೈತ ಹಿತರಕ್ಷಣಾ ಸಮಿತಿ, ವಿವಿಧ ರೈತ ಸಂಘಟನೆಗಳು ಹಾಗೂ ಜನಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಪ್ರತಿಭಟನೆ ಹಾಗೂ ರಸ್ತೆ ತಡೆ ನಡೆಸಲಾಯಿತು. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ನೀರಾವರಿ ಕಚೇರಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಬಳಿ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ದೂರದರ್ಶನದೊಂದಿಗೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸುನಂದ ಜಯರಾಮ್ ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ತೀರ್ಮಾನವನ್ನು ಖಂಡಿಸುವುದಾಗಿ ತಿಳಿಸಿದರು. ಸಭೆ ಇರುವ ಕಾರಣ ಪ್ರಾಧಿಕಾರದ ಎಲ್ಲ ಹಂತದ ಎಲ್ಲ ವರ್ಷಗಳ ನಿಲುವು ನಮ್ಮ ಅನುಭವಕ್ಕೆ ಇರೋದ್ರಿಂದ ನಾವು ಮುನ್ನೆಚ್ಚರಿಕೆಯಾಗಿ ಕರ್ನಾಟಕದ ಅದರಲ್ಲೂ ಮಂಡ್ಯ ಜಿಲ್ಲೆಯ ರೈತ ಬಾಂಧವರು, ನೆಲ ಜಲ ಭಾಷೆಯ ರಕ್ಷಕರು ಈ ದಿನ ಈ ನದಿ ನೀರಿನ ವಿಷಯವಾಗಿ ಹೋರಾಟವನ್ನು ಮಾಡಿದ್ದೇವೆ. ಹೋರಾಟಗಾರ ಮಂಜುನಾಥ್ ಸಿಡಬ್ಲ್ಯೂಎಂಎ ಮುಂದೆ ಸರ್ಕಾರ ಮರು ಪರಿಶೀಲನಾ ಅರ್ಜಿ ಸಲ್ಲಿಸಿರುವುದನ್ನು ಶ್ಲಾಘಿಸಿದರು. ಹಿತವನ್ನ ಕಾಪಾಡಲಿಕ್ಕೆ ಇವತ್ತು ಭದ್ರಾಗಿರಬೇಕು. ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ. ಅದೇ ರೀತಿ ನೀವು ಕನ್ನಡ ಕುಮಾರನಾಗಿ ಕಾವೇರಿ ಕೊಳ್ಳದ ಒಬ್ಬ ರೈತನ ಮಗನಾಗಿ ನೀವು ಕಾವೇರಿ ಕೊಳ್ಳದ ರೈತರ ಹಿತವನ್ನ ಕಾಪಾಡುವಂತ ಕೆಲಸ ಮಾಡಬೇಕು. ರೈತ ಮುಖಂಡ ಎಚ್.ಡಿ. ಜಯರಾಮ್, ಮಳೆ ಕೊರತೆಯಿಂದ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರಾಜ್ಯದ ಸಂಸದರು ವಾಸ್ತವಾಂಶವನ್ನು ಪ್ರಾಧಿಕಾರಕ್ಕೆ ಮನವರಿಕೆ ಮಾಡಿಕೊಡಬೇಕು ಎಂದರು. ವಾಸ್ತವಾಂಶವನ್ನು ಅರಿತು ಪ್ರಾಧಿಕಾರಕ್ಕೆ ಮಂದಟ್ ಮಾಡಿಕೊಡ್ಬೇಕು. ಮಂದಟ್ ಮಾಡಿಕೊಡುವಲ್ಲಿ ವಿಫಲರಾಗಿರ್ತಕ್ಕಂಥ ವಕೀಲರು ಕೂಡ ಈ ಕೂಡಲೇ ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಮಳೆ ಆಶ್ರಯಿತ ಬೆಳೆಗಳು ಇವತ್ತು ಉಳ್ಕೊಳ್ಳೋ ಕಾರಣ ಆಗ್ತಾ ಇಲ್ಲ. ಹಾಗಾಗಿ ಬೆಳೆಯನ್ನ ಉಳಿಸೋಕೆ ಪ್ರಾಧಿಕಾರ ಮುಂದಾಗಬೇಕು ಅಂತ ಒತ್ತಾಯಿಸ್ತೇವೆ.